ಏನ್ ಹೇಳ್ತು, ನಾನು ಯಾಕೆ ನೆನಪು ಮಾಡಿದ್ವಿ ಅಂತ. ಇಲ್ಲ ನಾ ಏನೋ ಧ್ಯಾನ ಮಾಡಾಕತ್ತೀನಿ, ಅದಕ್ಕೆ ನಾ ಬಂದನಿ. ಅದು ಹೇಳ್ತದ ನಾ ಬಂದನಿ, ನನಗೆ ಸರಿಯಾದ ರೀತಿಯಲ್ಲಿ ಕೆಲಸ ಹೇಳಿದ್ವಿ, ಪಾಡತ್ತು ಕೆಲಸ ಹೇಳಿದ್ವಿ, ನುಗ್ತನ. ಇದು ಮನಸ್ಸಂತಕ್ಕಂಥ ರಾಕ್ಷಸ. ನೀವೇನು ಮಾಡ್ತೀರಿ ಮಾಡ್ರಿ, ಏನು ಕೊಡ್ತೀರಿ ಕೊಡ್ರಿ, ಎಷ್ಟಾದ್ರೂ ಸಾಲಾಗಿಲ್ಲ. ಒಂದತೆ ಸಾಕೋಣದು ಮನುಷ್ಯನಾಗ, ಅದು ಭಾಳ ಅನ್ನಂಗಿಲ್ಲ. ಅದು ಈ ಹುಗ್ಗಿ ಮಾಡ್ಯಾರ ಕಾಣ್ತೈತಿ, ಅದಲ್ಪ ಮತ್ತೆ ನಾನು ಹೋಳಿಗೆ ಮಾಡಿದ್ದೆ, ಏನು ಅಡಿಗೆ ಮಾಡ್ಯಾರ ನನಗೆ ಗೊತ್ತಿಲ್ಲ. ಈಗ ಭಾಳ ನೀಡಿದ ಮೇಲತ್ತ ಉಂಡ ಮೇಲತ್ತ ಬಾಟಿ ತೆಗಿತಾರೆ, ಸಾಕು ಸಾಕು ಸಾಕು, ಇದು ಒಂದು ಸಾಕತೈತಿ ಹೊರತಾಗಿ ಇನ್ನೊಂದು ಒಟ್ಟ ಸಾಕು. ಬೇಕಾದ ಬಂಗಾರ, ಈ ಬಂಗಾರ ಅಂದ್ರೆ ಹೆಣ್ಮಕ್ಳಿಗೆ ಏನು ದೇವ್ರು ಎಂತ ಕೊಟ್ಟಾನು, ಏನ್ ನಾವು ಮೂಡೈತೋ ಗೊತ್ತಿಲ್ಲ. ಏನ್ ಬಂಗಾರ ತಿನ್ನಾಕ ಬರಂಗಿಲ್ಲ. ಕರೆ ವಯಸ್ಸಾಗೈತಿ, 80 ವರ್ಷ ಆಗೈತಿ. ಒಂದು ಮುದುಕಿ ಏನಂತಾಳ, ನಾ ಇಲ್ಲಿ ತಕ ಏನೆಲ್ಲ ಮಾಡಿನ ಕರೆ ಬಂಗಾರ ಬಳಿ ಮಾಡಿಸ್ಕೊಂಡು ನನ್ನ ಜನ್ಮ ವ್ಯರ್ಥ ಆಗ್ತದ, ನಾ ಸಾಯ್ಬೇಕಿತ್ತು, ಗುರು ಹಾಕೊಂಡು ಸಾಯ್ಬೇಕು. ಮುದುಕಿ ಆಯ್ತು ಮಾತಾಡ್ಬೇಕು. ನಿರ್ಮೂಲ ಮುದುಕಿ ಹೇಳ, ಏನ್ ಮಾಡ್ತೇನೆ ಅಂದ್ಲ, ನಾ ಬಂಗಾರ ಬಳಿ ಮಾಡಿಸ್ಬೇಕು. ನಾನು ಹೆಂಗ್ ಮಾಡ್ತೇನೆ, ಏನಿರೋದು ಪದ ಹಾಕಿ ಮಾರ್ಕೊಂಡು ಮಾಡಿಸ್ಕೊ ಪದ ಮಾರಿ ಬಂಗಾಳ ಮಾರಿ ಮಾಡಿಸ್ಕೊಂಡಾಳ, ಹಾಕೊಂಡಾಳ ಕೈಯಾಗ, ಸಮಾಧಾನ ಇರ್ಬೇಕಲ್ಲ. ದೇರ್ ಈಸ್ ನಥಿಂಗ್, ಸಿಗುದಿಲ್ಲ. ಐತ್ ಬಂಗಾರ ಐತ್ ಕರೆ ಸಿಗುದಿಲ್ಲ. ಮತ್ತೊಂದು ಏನ್ ತಿಳಿಯಾಗ ಬತ್ತ, ನನ್ನ ಬಂಗಾರ ಬಳಿ ಎಲ್ಲಾರು ನೋಡಿ ಯಾವಾಗ ಮಾಡಿಸ್ಕೊಂಡು ಮುದುಕಿ ಅನ್ಬೇಕು, ಅವಾಗ ನನಗೆ ಸಮಾಧಾನ ಆಗ್ತದೆ. ಯಾರು ಕೇಳಲಿಲ್ಲ. 2 ಉದಿನ ಕಡ್ಡಿ ತಗೊಂಡು ಧೂಪ ತಗೊಂಡು ಹನುಮದೇವ್ರಿಗೆ ಹಾಂಟ್ಲು ಈ ಹಾದಿ ಹಿಡದ, ಯಾವ ಕಸಕ್ಕ ಬರ್ತೀಯನ, ಆ ಕೈಯಾಗ ಬಳಿ ಹಾಕೊಂಡಿಲ್ಲ, ಅದ ಕೈ ಬಳಿ ಮುಂದೆ ಮಾಡ್ತೇವ. 2 ಉದಿನ ಕಡ್ಡಿ ತಗೊಂಡಿಲ್ಲ, ಇಲ್ಲಿ ಮುಂದೆ ಕೂತಾಳ. ಅವು ನಮ್ಮ ಚಸ್ಮಾ ಹಾಕೊಂಡ, ನೀ ಅಲ್ಲ ಮಾತ ಹನುಮದೇವ್ರಿಗೆ ಬರ್ತೇನೆ ಅನ್ನಕ್ಕೆ ಕೈ ಮಾಡಕ್ಕೆ. ಅದು ಎಲ್ಲಾರು ಏನಂದ್ರು, ಬಡ್ರಲ್ಲ ಕೊಟ್ಟು ಹೇಳ್ಬೇಕು, ಅದೇ ಬಂಗಾರ ಅಲ್ಲ ತಿಳಿ ಯಾರು ಮಾತಾಡ್ಸೋದಿಲ್ಲ. ಹನುಮದೇವ್ರ ಗುಡಿಗೆ ನಮಸ್ಕಾರ ಮಾಡಿ ಗುಡಿ ಮುಂದೆ ಕೂತ ಮಾತು ಎಲ್ಲಾರು ಯಾಕಂದ್ರೆ ಇದಾಗ ಬಳಿ ಇತ್ತಲ್ಲ, ಅದ್ರ ಕೇಳ್ತಾರ ತಿಳ್ಕೊಂಡ ನಮಸ್ಕಾರ ಮಾಡಿ. ಆದ್ರೆ ಬಂಗಾರ ಬಳಿ ನೋಡ್ತಾರ, ಅಲ್ಲಿ ಯಾರು ನೋಡೋದಿಲ್ಲ. ಮತ್ತೆ ಈ ಹಾದಿಲೆ ಬಂದು ಅಲ್ಲಿ ನೋಡಲಿಲ್ಲ. ನಾ ಹುಟ್ಟಿ ಸಾರ್ಥಕ ಆಗ್ಲಿ, ಮುಗಿದು ಹೋದ ಕೆಲಸ ನಂದು. ಮಾಸಿ ಕಾರ್ತಿ ರಾತ್ರಿ 12 ಆಗಿತ್ತು. ಮನಿ ಮುಂದೆ ಒಂದು ಮನಗಣ ಕಣಿಕೆ ಬಡಿ ಹೊಟ್ಟಿದ್ರು. ರಾತ್ರಿ ಕಡ್ಡಿಕೊಂಡು ಬೆಂಕಿ ಹಚ್ಚಿಬಿಟ್ಲ. ಹೆಂಕೈತಿ ಉರ್ಯಾಕೈತು, ಎಲ್ಲ ಬತ್ತೆ ಮುದುಕಿ ಕೊಡ್ಸಲ್ ಕೈ ಕೈತಿ ಬರ್ರಿ ಒಬ್ಬರಿ ಎಲ್ಲಾರು ಓಡಿ ಬಂದ್ರು. ಅವಾಗ ಮುದುಕಿ ಯಾವ ಕೊಡ್ತಾಳೆ ಅಂತ ಬೇಕೇನಂದು, ಅಯ್ಯೇ ಹ್ಯಾಂಗ ಐತಿ, ಅಯ್ಯೋ ಬೆಂಕಿ ಅಂತ. ಆ ಬಂಗಾರ ಬಲಿಯತ್ತ ಕೈಯ ಅದನ್ನೇನ್ ಮಾಡಿದ, ಯಾವ ಇಲ್ಲೇ ಪುರುಕತ್ತೈತ ಬುಬುಕತ್ತೈತು, ಪುರುಕತ್ತೈತು ಬುಬುಕತ್ತೈತು ಕೈ ಮಾಡ್ಲು. ಮತ್ತೆ ಅದು ಬಂಗಾರ ಉರಿಯಾಗ ಬಳಿ ಧರ್ಮ. ಆಕೆ ಮುದುಕಿ ಅಂದ್ರು, ಯವ್ವ ಬಂಗಾರ ಬಳಿ ಯಾವಾಗ ಮಾಡಿಸ್ಕೊಡ್ಲಿ ಅಂದತ್ತ. ಮದ್ನ್ಯಾಗ ಕೇಳಿದ್ರೆ ಈಗ ಯಾಕ ಬೆಂಕಿ ಹಚ್ತೀರ ಅಂತ. ಆಶೆಯಿಂದ ಮನಕ್ಕೆ ಬಂದವು, ಆಶೆ ಅಳಿಯಲು ಮುಕ್ತನು, ಆಶೆ ಶ್ರೀ ಗುರು ರಂಗನಲ್ಲಿಡೆ ಈಶನಾಗುವೆ ಸತತ ತಿಳ್ಕೊಂಡು. ಆಶಾದಿಂದ ಮನುಷ್ಯ ಬದ್ದಾಗಿ ಬೀಳ್ತಾನ, ಆಶಾ ಬಿಟ್ಟವನ ದಂಡೆ ಅಂತ ತಿಳ್ಕೊಂಡು ಮಾತುಳ್ಯಾರ. ಹಂಗ ಈ ಮನಸ್ಸಂತಕ್ಕಂಥದ್ದು ಬಹಳ ಬೇರೆ ತಿಳ್ಕೊಂಡಿದ್ದಾರೆ. ರಾಕ್ಷಸ ಹೇಳ್ಯಾರ, ಈ ರಾಕ್ಷಸನ ಮನಸ್ಸಬೇಕಾದ್ರೆ ಒಂದೇ ಒಂದು ದಾರಿ ಐತಿ, ಇದಕ್ಕೆ ಯಾವ್ದ್ರಿಂದ್ರೂ ಮನೆ ಆಗಿದೆ. ಇವಂತ 1000 ಮನೆ ಕಟ್ಟು, ಇಂಥ 1,00,000 ಮನೆ ಕಟ್ಲಿ ಊಟ ಮಾಡ್ಸ, ಆದ್ರೂ ಸಹಿತ ಏನೈತಿ ನೋಡ, ಅದು ಕೇಳೋದು ಭಾಳ ಬಿಡಿ ಐತಿ. ಅವ ಬಂದು ಕೇಳಾಕೈತದ, ಏನ್ ನನ್ನ ಕೆಲಸ ಹೇಳ್ತಿ ಹೇಳ, ಇರ್ಕಂಡು ನುಗ್ಗುತ್ತದೆ. ಅವಾಗ ಎಲ್ಲ ಕಬ್ಬೈತಿ, ಕಬ್ಬ ಗಳಿ ಹೊಡೆದು ಬತ್ತು, ನೀರು ಹಾಸೋದು, ನೀರು ಹಾಚೋದು, ಕೋಲಿ ಕಡಿ ಏನೆಲ್ಲ ರಮದಿಸ್ ಹೊಡಿತಾರೆ. ಏನೆಲ್ಲ ಮಾಡಿ 10 ನಿಮಿಷದಾಗ ಮಂದೊಂದು ಕೇಳಾಕೈತಿ. ಏನು ಕೆಲಸ ಹೇಳಿದ್ರೆ ನೀನು ನುಗ್ಗುತ್ತ ಅನ್ನಕೈತಿ. ಅಂಜು ಗುರುವ ಕಡೆ ಹುಡ್ಕೊತ ಬಂದು ನೋಡೈತಿ. ಅವಾಗ ಬರೋದ್ರಿ ಎಲ್ಲ ಆಗಂತ ಬಂದಿವಪ್ಪ ನಿನ್ನ ಮಟ್ಟಕ್ಕೆ ಎಲ್ಲ ಮುಗಿದಕ್ಕೆ. ಇದ್ದಾಗ ಮಾದ್ರಿ ಯಾರು ಬರಂಗಿಲ್ಲ, ಎಲ್ಲ ನಿಂತ ಮೇಲತ್ತ ಐತ ಗುರುವ ಕಡೆ ಬಂದು ಯಾರು ಮುಗಿದ. ಅವಾಗ ಅವ್ರ ಹತ್ತಾರ ಏನು ಮುಗಿದಪ್ಪ ಹೋಗಿ ಮಗನ ಹತ್ತಾರ ಆಯ್ತಾ, ಹೊಡ್ಕೋತ ಗುರುಗಳ ಕಡೆ ಬಂದ, ಯಪ್ಪ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಆಗೈತಿ, ನುಗ್ತು ಅಂತೈತಿ, ಹ್ಯಾಂಗೆ ಮಾಡ್ಲಿ ಅಂತ. ಅದೇನು ದೊಡ್ಡ ಮಾತಂದ್ರೆ ಗುರುಗಳು. ಗುರುವಿಗೆ ಯಾವುದೋ ಸಾಧ್ಯ ಅಲ್ಲ, ಗುರುವಿಗೆ ಯಾವುದೋ ಸಾಧ್ಯ ಅಲ್ಲ. ಕಲ್ಮೇಶ್ವರ ಮಹಾರಾಜರು ಸತ್ತದ ಹೆಣ ಎಬ್ಬಿಸಿದ್ರು. ಅವಾಗ ಒಂದು ಏನತ್ತು ಗುರುಗಳು ಹೇಳಿದ್ರು, ಹೋಗಿ ಮನೆಗೆ ಹೋಗಂದ್ರು. ಏನಂದ್ರೆ, ಬನ್ನಟ್ಟಿ ಪೇಟೆಗೆ ಹೋಗ್ತಿಲ್ಲ, ಒಂದು ದೊಡ್ಡ ಬಿದಿರುಗಳ ತಗೊಂಡು ಹೋಗ, ಬಿದಿರುಗಳ ತಗೊಂಡು ಹೋಗ. ಏನ್ ಮಾಡಿದ್ರಿ, ಮನಿ ಮುಂದೆ ನಟಿಸಿದ್ರು, ಹೋಗಿ ಅದು ಬರ್ತೈತಿ. ಏನ್ ಇನ್ನೊಂದು ಕೆಲಸ ಅಂತ ಕೇಳ್ತೈತಿ. ಅದಕ್ಕೆ ಏನ್ ಹೇಳೋ, ತೆಳಗಿಂದ ಮ್ಯಾಲ ಏರು, ಮ್ಯಾಲಿಂದ ತೆಳಗಿಳಿ. 2 ಸಲ ಅದ, ನೀ ಸಾಕೋತಕ ಬಿಡಂಗಿಲ್ಲ. ತೆಳಗಿನ ಮ್ಯಾಲ ಏರುತ್ತೆ, ಮ್ಯಾಲಿಂದ ತೆಳಗಿಳಿ. ಬಂದು ಬತ್ತ ಏನ್ ಮಾಡಿ ನನ್ನ ಕೆಲಸ ಅಂತ ಕೇಳ್ತ, ತೆಳಗಿನ ಮ್ಯಾಲ ಏರುತ್ತೆ, ಮ್ಯಾಲ ಏರಿತ, ಮತ್ತೆ ತೆಳಗಿಳಿ. ಹಿಂಗ್ ಏನ್ ಇಳಿದು ತಾನ ಸತ್ತಂಗ ಬಿತ್ತು.
ಸುಮ್ಮ ಸಾತ್ ಹೋಗುತ್ತೆ. ಹೆಂಗೋ ಹಂಗೆ ಈ ಮನಸ್ಸಿರ್ತಕ್ಕಂಥ ರಾಕ್ಷಸ ಈ ದೇಹ ಇರ್ತಕ್ಕಂಥ ಶರೀರದೊಳಗ ಇದ ಒಂದು ಕಂಬ ಐತಿ. ಇಲ್ಲಿ ಶ್ವಾಸ ಏರೋದು ಇಳಿದು ಮಾಡ್ತೈತಿ, ಎಲ್ಲಾರ್ದು ಮಾಡ್ತೈತಿ, ನಂದು ಮಾಡ್ತೈತಿ, ನಿಮ್ದು ಹೋಗ್ತೈತಿ. ಈ ಶ್ವಾಸದೊಳಗ ಗುರು ಸ್ಮರಣೆ ಇರ್ತಕ್ಕಂಥದ್ದು ಒಂದು ಐತಿ. ಅದನ್ನ ಜಗತ್ತ ನೀವು ಏರ್ಸೋದು ಇಳಿಸೋದು ಮಾಡಿ ಅಂದ್ರೆ ಮನಸ್ಸು ಅಂತಕ್ಕಂಥ ರಾಕ್ಷಸ ಸತ್ತು ಬೀಳ್ತೈತಿ, ನಿಮ್ಗೆ ಆರಾಮ್ ಸಿಗ್ತೈತಿ. ಅದ್ರ ಕೈಯಾಗ ಜಾಗ ಸಿಗಲಾರ್ದಂಗ ಮಾಡೋದಾದ್ರೆ ಹಿಂಗ ಮಾಡ್ರಿ, ಅದ್ರ ಕೈಯಾಗ ಸಿಕ್ಕ ಒದ್ದಾಡ್ದಾದ್ರೆ ಸುಮ್ ಬಿಟ್ಟು ಬಿಡ್ರಿ ಅಂತ ಹೇಳ್ಯಾರ. ಅದಕ್ಕೆ ಸಿಕ್ಕ ಒದ್ದಾಡೋದೇನ ಅರ್ಥ ಇಲ್ಲ. ಅದಕ್ಕೆ ಬುದ್ಧಿ ಕಲಿಸ್ಬೇಕಾದ್ರೆ ಗುರು ಹೇಳಿದಂಗೆ ಗುರು ಸ್ಮರಣೆ ಮಾಡ್ರಿ ಅಂತಂದ್ರೆ ಆ ಮನಸ್ಸು ಅಂತಕ್ಕಂಥ ರಾಕ್ಷಸ ಸಾಯ್ತಿ ತಿಳ್ಕೊಂಡ ಅವಾಗ ಮನಸ್ಸಿಗೆ ಶಾಂತಿ ಸಿಗುತ್ತೆ ತಿಳ್ಕೊಂಡ ಅದಕ್ಕೆ ಮನೆ ಶಾಂತಿ ಅಂತ ಹೇಳ್ಯಾರ. ಅಂತ ಮನಸ್ಸಿಗೆ ಮಹಾತ್ಮ ಉಪದೇಶ ಮಾಡ್ತಾರ. ನಾವು ಉಪದೇಶ ಕೇಳಿ ಜೀವನ್ ಮುಕ್ತ ತಿಳ್ಕೊಂಡು ನನ್ನ ಎರಡು ಮಾತುಗಳನ್ನ ಮುಕ್ತಾಯ ಮಾಡೋಣ. ಜೈ ಮಂಗಲ ಜೈ ನಮಃ ಶ್ರೀ ಗುರುವಿನ ವಚನವನ್ನು ಆಲಿಸಿದಲ್ಲಿ ನರ ಜನರಿಗೆ ಮುಕ್ತಿ ಅಂತಕ್ಕಂಥ ಮಾತು ಅಪ್ಪನವರು ಇಲ್ಲಿನ ಪರಿಹತ್ರ ಹೇಳಿದ್ರು. ಅಪ್ಪನವ್ರ ಮಾತು ಕೇಳಿದ್ದೀವಿ ಅಂತಂದ್ರೆ ಮುಕ್ತಿಯಪ್ಪನು ಮತ್ತು ಇನ್ನೊಂದು ಮಾತು ಹೇಳಿದ್ರು, ಮನೆ ಕೆಟ್ಟದಕ್ಕಂತೆ ಮನುಷ್ಯದವ್ರದ್ದು ಅಂತಕ್ಕಂಥ ಮಾತು ಹೇಳಿದ್ರು. ಇದರಿಂದ ಪಡ್ಕೊಂಡು ಹೋಗ್ರಿ. ಇನ್ನು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಜೈ ಮಂಗಳಂ ನಮೋ ಪಾರ್ವತಿ ಪರಮೇಶ್ವರ ಹರ ಹರ ಮಹಾದೇವ. ಬಂದವ್ರವ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಸಾಧುವರು ಸಂತರು ಮಹಾತ್ಮರು ಬರ್ಬೇಕಾದ್ರೆ ನಮ್ಮ ಗುರುಲಿಂಗಪ್ಪನವರು ಒಂದು ಪುಣ್ಯ ಒಂದು ದಯ, ನಮ್ಮ ಪರಮಾನಂದಪ್ಪನವರು ಈ ಸಣ್ಣ ಮಗಳು ಕೊಡ್ದಾಗಿದ್ರು. ಆ ಪರಮಾನಂದಪ್ಪನವರು ನೋಡ್ನ ಗುರುಲಿಂಗಪ್ಪನವರು ಇವ್ರು ಕರ್ಕೊಂಡು ಬಂದು ಈ ಮಹಾತ್ಮರೆಲ್ಲ ನೋಡತಕ್ಕಂಥ ಪುಣ್ಯ ಬಂತು. ಸಾಧು ದರ್ಶನ ಪಾಪ ವಿಮೋಚನೆ ಮಾಡ್ತಕ್ಕಂಥ ಇವತ್ತು ನಮ್ಮ ಪಾಪದಿಂದ ಹೋಗಿರ್ತಕ್ಕಂಥ ಮಾತು.